Bima Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೈಜಿ ಅಂತ್ಯಾಕ್ಷರಿ ರಿಯಾಲಿಟಿ ಶೋ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸೆಮಿಫೈನಲ್ ಹಂತದ 3ನೇ ಎಪಿಸೋಡ್ ಅಂದ್ರೆ ಕೊನೆಯ ಎಪಿಸೋಡ್ ನಲ್ಲಿ ನಾವಿದ್ದೇವೆ. ಈಗಾಗಲೇ ಸ್ಟೂಡೆಂಟ್ಸ್ ಎಲ್ಲಾ ರೌಂಡ್ ಗಳನ್ನ ಪಾಸ್ ಮಾಡಿಕೊಂಡು ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಸೆಮಿಫೈನಲ್ ಅಲ್ಲಿ 9 ತಂಡಗಳು ಭಾಗವಹಿಸ್ತಾ ಇದೆ. ಈಗಾಗಲೇ 2 ಎಪಿಸೋಡ್ಗಳು ಮುಗಿದಿದೆ. ಇದು 3ನೇ ಎಪಿಸೋಡ್ ಆಗಿ ನಾವು ಮಾಡ್ತಾ ಇದ್ದೇವೆ. ಈ ಎಪಿಸೋಡ್ ಅಲ್ಲೂ ಕೂಡ 3 ಶಾಲೆಯ ತಂಡಗಳು ಭಾಗವಹಿಸ್ತಾ ಇದೆ ಮತ್ತು ಇಲ್ಲಿ ಒಂದು ತಂಡ ಫೈನಲ್ಗೆ ಅವರು ಆಯ್ಕೆ ಆಗ್ಲಿಕ್ಕಿದ್ದಾರೆ. ಯಾರು ಅತಿ ಹೆಚ್ಚು ಅಂಕ ಗಳಿಸ್ತಾರೋ ಅವರು ಫೈನಲ್ಗೆ ಆಯ್ಕೆ ಆಗ್ಲಿಕ್ಕಿದ್ದಾರೆ. ಸೊ ಇವತ್ತಿನ ಈ ಎಪಿಸೋಡ್ ನಲ್ಲಿ ಭಾಗವಹಿಸ್ತಾ ಇರುವಂತಹ 3 ತಂಡಗಳನ್ನು ಬರಮಾಡಿಕೊಳ್ಳುವಂತ ಹೊತ್ತು ಇವತ್ತು ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಂದ ಒಬ್ರು ವಿದ್ಯಾರ್ಥಿನಿ ಭಾಗವಹಿಸ್ತಾ ಇದ್ದಾರೆ. ಕಾರಣಾಂತರದಿಂದ ಅವರ ಪಾರ್ಟ್ನರ್ ಅವರ ಜೊತೆಗೆ ಭಾಗವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ರು ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ಇಲ್ಲಿನ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ಇಲ್ಲಿಂದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿ ನಾವು ಫಸ್ಟ್ ರೌಂಡ್ ಅನ್ನು ಸ್ಟಾರ್ಟ್ ಮಾಡೋಣ. ರೆಡಿ ಇದ್ದೀರಾ? ಸೊ ಹಾಗಾದ್ರೆ ಫಸ್ಟ್ ರೌಂಡ್ಗೆ ರೆಡಿ ಆಗೋಣ. ಫಸ್ಟ್ ರೌಂಡ್ ಬರ್ತಾ ಇದೆ. ಪದ ನೋಡಿ ಹಾಡು ಹೇಳಿ. ಓಕೆ ವೀಕ್ಷಕರೇ, ಇಲ್ಲಿ ನಾವು ಒಂದು ಪದವನ್ನ ಒಂದು ಶಬ್ದವನ್ನ ನಾವು ಅಲ್ಲಿ ಬೌಲ್ ಒಳಗೆ ಇಟ್ಟಿದ್ದೇವೆ. ವಿದ್ಯಾರ್ಥಿಗಳು ಬರ್ತಾರೆ, ಆ ಚೀಟಿಯನ್ನ ತೆಗಿತಾರೆ. ಆ ಚೀಟಿಯಲ್ಲಿ ಯಾವ ಪದ ಬರುತ್ತೋ ಯಾವ ಶಬ್ದ ಬರುತ್ತೋ ಆ ಶಬ್ದ ಇರುವಂತ ಹಾಡನ್ನ ನೀವು ಹಾಡಬೇಕಾಗತ್ತೆ. ಸೊ ಮೊದಲ 3 ಶಬ್ದ ಕನ್ನಡದಲ್ಲಿ ಇರುತ್ತೆ, ಮತ್ತೆ ಬರುವಂತದ್ದು 3 ಶಬ್ದ ಹಿಂದಿಯಲ್ಲಿ ಇರುತ್ತೆ. ಆ ಹಾಡಿನ ಯಾವ ಭಾಗದಿಂದಲೂ ಅದು ಆರಂಭ ಆಗೋದು, ಬಟ್ ಲೈನ್ ಆರಂಭದಿಂದಲೇ ನೀವು ಹಾಡಬೇಕಾಗುತ್ತೆ. ಸ್ಪಷ್ಟವಾಗಿ ಹಾಡಬೇಕು, ಕನ್ವಿನ್ಸಿಂಗ್ ಆಗಿ ಹಾಡಬೇಕು. ಇದು ಬಹಳ ಮುಖ್ಯ. ಸರಿಯಾಗಿ ಹಾಡಿದ್ರೆ 10 ಅಂಕ ಬರುತ್ತೆ, ಪಾಸ್ ಆದ್ರೆ 5 ಅಂಕಗಳನ್ನು ನೀವು ಪಡ್ಕೊಳ್ತೀರಿ. ಸೊ ರೆಡಿ ಇದ್ದೀರಲ್ಲ? ಸ್ಟಾರ್ಟ್ ಮಾಡೋಣಲ್ಲ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಅಲ್ಲಿ ಒಬ್ಬರೇ ಇರೋದು, ನೀವೇ ಬರಬೇಕು. ಚೀಟಿಯನ್ನು ತೆಗೀರಿ, ಮತ್ತೆ ಚೀಟಿ ತೆಗೆದ ಮೇಲೆ ನೀವು ಅಲ್ಲಿ ವಾಪಸ್ ಹೋಗಿ ಆ ಚೀಟಿನ ತೆರೆದು ನೋಡಿದ್ರೆ ಆಯ್ತು. ಬನ್ನಿ. ಏನ್ ಬಂದಿದೆ ಮೈಕಲ್ಲಿ ಹೇಳಿ. ಮುತ್ತು. ಮುತ್ತು. ಓಕೆ, ಈ ಶಬ್ದ ಬರುವಂತ ಕನ್ನಡ ಹಾಡನ್ನ ನೀವು ಹಾಡಬೇಕಾಗುತ್ತೆ. ಯಾವ ಹಾಡು ಆಗ್ಬೋದು, ಹಾಡಿನ ಯಾವ ಸಾಲಲ್ಲೂ ಅದು ಇರ್ಬೋದು. ಆ ಸಾಲಿನ ಆರಂಭದಿಂದ ಹಾಡಿದ್ರೆ ಸಾಕು. ಹಾಡುಗಳು ಬಂದಿದೆ ಸಾಕಷ್ಟು. ಮುತ್ತು. ಓಕೆ, ಪಾಸ್ ಮಾಡ್ತೇನೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಆನ್ಸರ್. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ. ಓಕೆ, ಕರೆಕ್ಟ್ ಹಾಡಿದು. ಕರೆಕ್ಟ್ ಹಾಡು. ರಮೇಶ್ ಅರವಿಂದ್ ಆಕ್ಟ್ ಮಾಡಿರುವಂತ ತುತ್ತ ಮುತ್ತ ಅನ್ನುವಂತ ಸಿನಿಮಾದ ಹಾಡಿದು. ಚೆನ್ನಾಗಿ ಹಾಡಿದ್ರಿ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ 5 ಅಂಕ ಬರ್ತಾ ಇದೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ನಿಮಗೆ ಕಂಗ್ರಾಚುಲೇಷನ್ಸ್. ಈಗ ನಿಮ್ಮ ಡೈರೆಕ್ಟ್ ಕ್ವಶನ್, ಅಂದ್ರೆ ನೀವು ಯಾರಾದ್ರೂ ಬಂದು ಚೀಟಿಯಲ್ಲಿ ಹೆಕ್ಬೇಕು. ಆ ಯಾವ ಚೀಟಿ ಬರುತ್ತೆ, ಯಾವ ವರ್ಡ್ ನಿಮ್ಗೆ ಬರುತ್ತೆ ನೋಡೋಣ. ಬನ್ನಿ. ಓಕೆ, ಯಾವ ಶಬ್ದ ಬಂದಿದೆ? ಕನಸು. ಕನಸು. ಓಕೆ, ಕನಸು ಶಬ್ದದಿಂದ ಈಗ ಒಂದು ಹಾಡನ್ನ ಹಾಡಬೇಕಾಗತ್ತೆ. ನೀವು ಹಾಡಿ. ಕನಸುಗಾರನ ಒಂದು ಕವನ ಕೇಳಮ್ಮ, ಕನಸುಗಾರನ ಒಂದು ಕವನ ಹಾಡಮ್ಮ. ಓಕೆ, ನೀವು ಹಾಡ್ ಗೆಸ್ ಮಾಡಿದ್ದೀರಿ, ಮತ್ತೆ ಕನ್ವಿನ್ಸಿಂಗ್ ಆಗಿ ಕೂಡ ಇದೆ. ಹಾಗಾಗಿ ನಾನು ನಿಮ್ಗೆ ಮಾರ್ಕ್ ಕೊಡ್ತೇನೆ. ಕಂಗ್ರಾಚುಲೇಷನ್ಸ್, 10 ಅಂಕ ಬಂದಿದೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ನಿಮಗೆ. ಈಗ ಈ ರೌಂಡ್ ನ ಕನ್ನಡ ಪಾರ್ಟ್ ಅಲ್ಲಿ ಕೊನೆಯ ಕ್ವಶನ್ ಇರುವಂತದ್ದು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ಯಾರು ಬರ್ತಾ ಇದ್ದೀರಿ? ಬನ್ನಿ, ಚೀಟಿ ಪಿಕ್ ಮಾಡಿ. ಏನ್ ಬಂದಿದೆ? ಲೋಕ. ಲೋಕ. ಓಕೆ, ಲೋಕ ಅನ್ನುವಂತ ಶಬ್ದ ಬರುವಂತ ಕನ್ನಡ ಹಾಡನ್ನ ಹಾಡಬೇಕು. ಸಿನಿಮಾ ಹಾಡು. ಸಮಯ ಮೀರುತ್ತೆ. ಪಾಸ್ ಆಗಿ ಇದು ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮ್ಗೆ ಬರುತ್ತೆ. ಲೋಕ ಅನ್ನುವಂಥ ಶಬ್ದದಿಂದ ಕನ್ನಡ ಹಾಡು ಯಾವ್ದಾದ್ರು ಹೊಳಿತಾ ಇದೆಯಾ ಹೇಳಿ.
ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂಗೀತ. ಅಷ್ಟೇನಾ? ಓಕೆ, ಪರವಾಗಿಲ್ಲ. ನೀವು ಕರೆಕ್ಟ್ ಆಗಿ ಹಾಡಿರೋದ್ರಿಂದ, ಕನ್ವಿನ್ಸಿಂಗ್ ಆಗಿ ಆಗಿರೋದ್ರಿಂದ 5 ಅಂಕ ಕೊಡ್ತಾ ಇದ್ದೇನೆ. ಸೊ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ 5 ಅಂಕ ಬರ್ತಾ ಇದೆ. ಕಂಗ್ರಾಚುಲೇಷನ್ಸ್. ಓಕೆ, ಸೊ ಇಲ್ಲಿಗೆ ಕನ್ನಡ ಹಾಡುಗಳ ಪಾರ್ಟ್ ಮುಗೀತು. ಇನ್ನು ಬರುವಂತದ್ದು ಹಿಂದಿ ಹಾಡುಗಳು. ಸೊ ಹಿಂದಿಯಲ್ಲೂ ಕೂಡ ಇದೇ ತರ ನೀವು ಒಂದು ಚೀಟಿಯನ್ನ ತೆಗೆದು ಗುರುತಿಸಬೇಕಾಗುತ್ತೆ. ಓಕೆ, ಸೊ ರೆಡಿ ಇದ್ದೀರಾ? ನಾವು ಇಲ್ಲಿಂದ ವಾಪಸ್ ಹೋಗ್ತೇವೆ. ಹಾಗಾಗಿ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ, ನೀವು ಬಂದು ಚೀಟಿ ಪಿಕ್ ಮಾಡಬೇಕಾಗುತ್ತೆ. ಬನ್ನಿ, ಯಾರು ಬಂದು ಚೀಟಿ ಪಿಕ್ ಮಾಡಿ ನೋಡೋಣ ಯಾವ ವರ್ಡ್ ನಿಮ್ಗೆ ಬರುತ್ತೆ. ಏನ್ ಬಂದಿದೆ? ನಶಾ. ನಶಾ. ಓಕೆ, ನಶಾ ತುಂಬಾ ಹಾಡಿದೆ. ನಶಾ ಸಮಯ ಮೀರುತ್ತೆ. ਜਿਹੜਾ ਨਸ਼ਾ ਨਸ਼ਾ ਤੇਰੀ ਅੱਖਾਂ ਵਿੱਚੋਂ ਆਵੇ ਮੈਨੂੰ. ಓಕೆ, ವೆಂಟಾಸ್ಟಿಕ್. ನೀವು ಸಿನಿಮಾದ ಹಾಡನ್ನ ಗುರುತಿಸಿದ್ರಿ, ಕರೆಕ್ಟ್ ಆಗಿ ಹಾಡಿದ್ರಿ ಕೂಡ. ಹಾಗಾಗಿ ನಿಮಗೆ 10 ಅಂಕ ಬರ್ತಾ ಇದೆ. ಕಂಗ್ರಾಚುಲೇಷನ್ಸ್. ಈಗ ಈ ರೌಂಡ್ ನಲ್ಲಿ ಹಿಂದಿಯ 2ನೇ ಹಾಡು ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ನಿಮ್ಗೆ ಬನ್ನಿ ಚೀಟಿ ಪಿಕ್ ಮಾಡಿ. ಓಕೆ, ಏನ್ ಬಂದಿದೆ? ಸಾತಿ. ಓಕೆ, ओ साथी तेरे बिना. ಓಕೆ, ಕರೆಕ್ಟ್ ಆಗಿ ಗುರುತಿಸಿದ್ದೀರಾ, ಕರೆಕ್ಟ್ ಆಗಿ ಹಾಡಿದ್ದೀರಾ. 10 ಅಂಕ ಬರ್ತಾ ಇದೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ನಿಮಗೆ ಕಂಗ್ರಾಚುಲೇಷನ್ಸ್. ಈಗ ಈ ರೌಂಡ್ ನ ಕೊನೆಯ ಹಿಂದಿ ಹಾಡು ಇರುವಂತದ್ದು. ಈ ಹಾಡನ್ನ ಚೀಟಿಯನ್ನ ಪಿಕ್ ಮಾಡೋದಕ್ಕೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಇಂದ 1 ಮ್ಯಾನ್ ಆರ್ಮಿ. ಬನ್ನಿ. ಕಮಾನ್, ಏನ್ ಬಂದಿದೆ? ದುನಿಯಾ. ಓಕೆ, ಹಿಂದಿ ಹಾಡು. ಕನ್ನಡ ಅಲ್ಲ, ಹಿಂದಿ. ದುನಿಯಾ ಶಬ್ದ ಬರುವಂತ ಹಿಂದಿ ಹಾಡನ್ನ ನೀವು ಹಾಡಬೇಕಾಗುತ್ತೆ. ತುಂಬಾ ಹಾಡಿದೆ, ಪಟ್ಟ ನೆನಪಾಗಬೇಕು. ಹೊಳಿತಾ ಇಲ್ಲ? ಪಾಸ್ ಆಗುತ್ತೆ. ಹಾಗಾದ್ರೆ ಪಾಸ್ ಆದಾಗ ಇದು ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್. ಈ ತರ ನಾವು ಹೋಗ್ತಾ ಇದ್ದೇವೆ. ನಿಮಗೆ ಬರುತ್ತೆ. ಓಕೆ, ದುನಿಯಾ ಶಬ್ದ ಇರುವಂತದ್ದು. मैं तेरे लिए दुनिया छोड़ दी है, तेरे लिए पास आके तुझे. ಮಾಡಿ. मैं तुझको कितना चाहता हूँ कि तू कभी सोच ना सके. ಓಕೆ, ನೀವು ಹಾಡಿದ್ದು ಕರೆಕ್ಟ್ ಇದೆ. ಯಾವ ಶಬ್ದ ಎಲ್ಲಿ ಬರ್ಬೇಕಿತ್ತು ಅಲ್ಲಿ ಹಾಡಿದ್ರಿ. ಬೇರೆ ಶಬ್ದ ಎಲ್ಲ ತಪ್ಪು ಹಾಡಿದ್ರೆ ನನಗೆ ಗೊತ್ತಿಲ್ಲ. ಬಟ್ ಕರೆಕ್ಟ್ ಆಗಿ ಹಾಡಿರೋದ್ರಿಂದ 5 ಅಂಕ ಬರ್ತಾ ಇದೆ. ಕಂಗ್ರಾಚುಲೇಷನ್ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ಓಕೆ, ಸೊ ಇಲ್ಲಿಗೆ ಫಸ್ಟ್ ರೌಂಡ್ ಅನ್ನ ಎಂಡ್ ಮಾಡ್ತಾ ಇದ್ದೇವೆ. ಫಸ್ಟ್ ರೌಂಡ್ ಎಂಡ್ ಆಗುವಾಗ ಇವ್ರು ಪಡ್ಕೊಂಡಿರುವಂತಹ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ, ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು 5 ಅಂಕಗಳೊಂದಿಗೆ ಅವರು ಈ ಸ್ಪರ್ಧೆಯಲ್ಲಿ ಫಸ್ಟ್ ರೌಂಡ್ ಅನ್ನ ಮುಗಿಸ್ತಾ ಇದ್ದಾರೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ 25 ಅಂಕಗಳೊಂದಿಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮತ್ತು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ 15 ಅಂಕಗಳೊಂದಿಗೆ ಫಸ್ಟ್ ರೌಂಡ್ ಅನ್ನು ಮುಗಿಸ್ತಾರೆ. ಇಲ್ಲಿಗೆ ಫಸ್ಟ್ ರೌಂಡ್ ಅನ್ನ ಎಂಡ್ ಮಾಡಿ ನಾವು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದೇವೆ. 2ನೇ ರೌಂಡ್ ಬಹಳ ಖುಷಿ ಕೊಡುವಂತ ರೌಂಡ್ ಬರ್ತಾ ಇದೆ. ಜೋಡಿಯ ಮೋಡಿ. ಓಕೆ, ಸೊ ಈ ಜೋಡಿಯ ಮೋಡಿ ರೌಂಡ್ ಅಲ್ಲಿ ನಾವು ಸ್ಕ್ರೀನ್ ಮೇಲೆ ಒಂದು ಹೀರೋ ಮತ್ತೆ ಹೀರೋಯಿನ್ ಇದು ಫೋಟೋ ಹಾಕ್ತೇವೆ. ಇವರು ಸಿನಿಮಾದಲ್ಲಿ ಜೊತೆಯಾಗಿ ಆಕ್ಟ್ ಮಾಡಿರ್ತಾರೆ, ಒಂದು ಪಾಪ್ಯುಲರ್ ಜೋಡಿಯಾಗಿ ಮೆರೆದಿರ್ತಾರೆ. ಇವರು ಆಕ್ಟ್ ಮಾಡಿರುವಂತ ಸಿನಿಮಾದಿಂದ ಅಂದ್ರೆ ಇಬ್ರು ಅಲ್ಲಿ ಇರಬೇಕು, ಇಬ್ರು ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿರಬೇಕು. ಆ ಸಿನಿಮಾದ ಯಾವುದೇ ಹಾಡನ್ನು ಬೇಕಾದ್ರೂ ನೀವು ಹಾಡಬಹುದು. ಹಾಡಿದಾಗ ಕರೆಕ್ಟ್ ಆಗಿ ಹಾಡಿದ್ರೆ ನಿಮಗೆ 10 ಅಂಕಗಳು ಸಿಗುತ್ತೆ. ಒಂದು ವೇಳೆ ನಿಮ್ಗೆ ಗುರುತಿಸ್ಲಿಕ್ಕೆ ಆಗಲಿಲ್ಲ, ಪಾಸ್ ಆಯಿತು ಅಂತ ಆದರೆ 5 ಅಂಕಗಳನ್ನ ನೀವು ನೆಕ್ಸ್ಟ್ ಟೀಮ್ನವ್ರು ಪಡ್ಕೊಳ್ತಾರೆ. ಇಲ್ಲಿ ಸಾಧಾರಣವಾಗಿ ಏನು ಅಂತ ಹೇಳಿದ್ರೆ ಹೀರೋ ಹೀರೋಯಿನ್ ಯಾರು ಅನ್ನುವಂಥದ್ದು ಗುರುತಿಸುವುದು ಮುಖ್ಯ ಆಗ್ತದೆ. ಬಟ್ ನಾವು ಅದಕ್ಕೆ ಅಂಕಗಳನ್ನು ಕೊಡೋದಿಲ್ಲ, ನೀವು ಹಾಡನ್ನು ಹಾಡೋದಕ್ಕೆ ಅಂಕಗಳನ್ನು ಕೊಡುವಂಥದ್ದು. ಸೊ ರೆಡಿ ಇದ್ದೀರಾ? ಫಸ್ಟ್ 3 ಕನ್ನಡಕ್ಕೆ ಸಂಬಂಧಪಟ್ಟದ್ದು, ಮತ್ತೆ 3 ಹಿಂದಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಸ್ಟಾರ್ಟ್ ಮಾಡುವ. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಸ್ಕ್ರೀನ್ ಮೇಲೆ ಹೀರೋ ಹೀರೋಯಿನ್ ಫೋಟೋ ಬರುತ್ತೆ. ಯಾರು ಅಂತ ನೀವು ಫಸ್ಟಿಗೆ ಗುರುತಿಸಿ ನೋಡಿ. ಓಕೆ, ಸ್ಕ್ರೀನ್ ಮೇಲೆ ಫೋಟೋ ಬಂದಿದೆ. ಕನ್ನಡದ ಬಹಳ ಪಾಪ್ಯುಲರ್ ಜೋಡಿ.
ಯಾರು ಇವರು ಫಸ್ಟಿಗೆ ಹೇಳಿ ನೋಡೋಣ. ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಮತ್ತೆ ಆ ಕಡೆಯವರು. ನೀವು ಸಿನಿಮಾ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರು ಸಿನಿಮಾ ಮಾಡಿ ನಿಲ್ಸಿದ್ರು ಬಹುಶಃ. ಪುನೀತ್ ಮತ್ತೆ ರಮ್ಯಾ, ಪುನೀತ್ ಮತ್ತು ರಮ್ಯಾ ಅವರ ಜೋಡಿ ಅದು. ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆ ಹಾಡುಗಳು ಬಂದಿದೆ. ಪುನೀತ್ ರಮ್ಯಾ, ರಮ್ಯಾ ಪುನೀತ್. ಉಳಿಯುತ್ತಾ? ಪಾಸ್ ಮಾಡ್ಬೇಕಾ? ಓಕೆ. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಬಜ್ಪೆ. ಆಹ ಎಂತ ಆ ಕ್ಷಣ ಮಿಡಿದರೆ ತಲ್ಲಣ ತನ್ನಂತಾನೇ ಎದೆಯಲಿ ಪ್ರೀತಿಯ ನರ್ತನ. ಓಕೆ, ಕರೆಕ್ಟ್ ಆಗಿ ಗುರುತಿಸಿದ್ದೀರಾ. ಆಕಾಶ್ ಸಿನಿಮಾದ ಹಾಡನ್ನ ನೀವು ಹಾಡಿದ್ದು ಕರೆಕ್ಟ್ ಆಗಿತ್ತು. ಗುರುತಿಸಿದ್ದು ಪುನೀತ್ ರಾಜ್ಕುಮಾರ್ ಮತ್ತೆ ರಮ್ಯಾ ಅಭಿನಯ ಮಾಡಿರುವಂತಹ ಸಿನಿಮಾ. ಸರಿಯಾಗಿ ಹಾಡನ್ನ ಹಾಡಿದೀರಾ, ಹಾಗಾಗಿ 5 ಅಂಕ ಬರ್ತಾ ಇದೆ. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ನಿಮಗೆ. ಈಗ ನಿಮ್ಮ ಡೈರೆಕ್ಟ್ ಕ್ವಶನ್ ನ ಸಮಯ. ಸ್ಕ್ರೀನ್ ಮೇಲೆ ನಿಮ್ಗೋಸ್ಕರ ಒಂದು ಜೋಡಿಯ ಫೋಟೋ ಹಾಕ್ತಾ ಇದ್ದೇವೆ. ಆ ಜೋಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ಸಿನಿಮಾಗಳನ್ನ ಗುರುತಿಸಿ ಆ ಒಂದು ಸಿನಿಮಾದಿಂದ ಒಂದು ಹಾಡನ್ನ ಹಾಡಬೇಕಾಗುತ್ತೆ. ಕ್ವಶನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಯಾರಿವರು? ರಮೇಶ್ ಅರವಿಂದ್ ಪ್ರೇಮ. ರಮೇಶ್ ಅರವಿಂದ್ ಪ್ರೇಮ ಎವರ್ ಗ್ರೀನ್ ಜೋಡಿ ಕನ್ನಡ ಸಿನಿಮಾದಲ್ಲಿ ಈಗಲೂ ಕೂಡ ಬಹಳ ಪಾಪ್ಯುಲರ್ ಆಗಿದ್ದಾರೆ, ಈಗಲೂ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ರಮೇಶ್ ಪ್ರೇಮ ಈ ಜೋಡಿಯ ಒಂದು ಹಾಡು. ಹೋಗೋಣ 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 ನಗ್ನಗ್ತಾ ಓ ಜಾಣ, ಹೋಗೋಣ 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 ನಗು ನಗುತ್ತಾ ಓ ಜಾಣ. ಓಕೆ, ಕರೆಕ್ಟ್ ಆಗಿ ಗುರುತಿಸಿದ್ದೀರಾ. ಏಕದಂತ ಸಿನಿಮಾದ ಹಾಡಿದು. ಸೊ ಕರೆಕ್ಟ್ ಆಗಿ ನೀವು ಹಾಡಿದ್ದೀರಾ ಕೂಡ, ಹಾಗಾಗಿ 10 ಅಂಕಗಳನ್ನು ಕೊಡ್ತಾ ಇದ್ದೇವೆ. ವಂಡರ್ಫುಲ್. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಕಂಗ್ರಾಚ್ಯುಲೇಷನ್ಸ್. ಈಗ ಈ ರೌಂಡ್ ನಲ್ಲಿ ಕನ್ನಡ ಹೀರೋ ಹೀರೋಯಿನ್ ಇರುವಂತ ಒಂದು ಜೋಡಿಯ ಫೋಟೋ. ಒಂದೇ ಒಂದು ಕ್ವಶನ್ ಬಾಕಿ ಇರೋದು, ಅದು ನಿಮಗೆ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ಕ್ವಶನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಯಾರಿವರು? ಶಿವರಾಜ್ ಕುಮಾರ್ ಮತ್ತೆ ಸುಧಾರಾಣಿ. ಶಿವರಾಜ್ ಕುಮಾರ್ ಮತ್ತೆ ಸುಧಾರಾಣಿ. ಓಕೆ, ಶಿವರಾಜ್ ಕುಮಾರ್ ಈಗಲೂ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಹೀರೋ ಆಗಿ. ಸುಧಾರಾಣಿ ಬಹುಶಃ ಹೀರೋಯಿನ್ ಆಗಿ ಆಕ್ಟ್ ಎಲ್ಲ ಮಾಡಲಿಲ್ಲ ಇತ್ತೀಚೆಗೆ. ಒಂದು ಕಾಲಕ್ಕೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಸಕ್ಸಸ್ಫುಲ್ ಪೇರ್ ಕಾಂಬಿನೇಷನ್ಸ್ ಇವುಗಳೆಲ್ಲ. ಶಿವರಾಜ್ ಕುಮಾರ್ ಸುಧಾರಾಣಿ. ಹೊಳಿತಾ ಇದೆಯಾ? ಇಲ್ಲ ಅಂತಂದ್ರೆ ಪಾಸ್ ಮಾಡ್ತೇನೆ. ಸಮಯ ಮೀರುತ್ತೆ, ಸಮಯ ಮೀರುತ್ತೆ. ಪಾಸ್ ಆಗಿದೆ. ಓಕೆ, ಪಾಸ್ ಆಗಿ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮ್ಗೆ ಬಂದಿದೆ ಈ ಪ್ರಶ್ನೆ. ಶಿವರಾಜ್ ಕುಮಾರ್ ಸುಧಾರಾಣಿ ಅಭಿನಯದ ಸಿನಿಮಾ ಯಾವುದಾದ್ರು ಆ ಸಿನಿಮಾದ ಹಾಡನ್ನ ಹಾಡಬೇಕು. ಪಾಸ್ ಆಗುತ್ತೆ. ಓಕೆ, ಹಾಗಾದ್ರೆ ಕೊನೆಗೆ ಆಪ್ಷನ್ ಇರುವಂತದ್ದು ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಪಾಸ್ ಆಗಿದೆ. ಓಕೆ, ಇವರು ಅನೇಕ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಆನಂದ್ ಒಂದು ಸಿನಿಮಾ, ಅದರಲ್ಲಿ ಕೆಲವು ಹಾಡುಗಳೆಲ್ಲ ಬಹಳ ಫೇಮಸ್. ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಒಂದದು, ಇವ ಯಾವ ಸೀಮೆ ಗಂಡು ಕಣಮ್ಮೋ. ಇದೆಲ್ಲ ಇವರದೇ ಪಾಪ್ಯುಲರ್ ಕಾಂಬಿನೇಷನ್ ಇದ್ದಂತ ಸಿನಿಮಾದ ಸೂಪರ್ ಹಿಟ್ ಸಿನಿಮಾಗಳದೆಲ್ಲ, ಅದರಲ್ಲಿನ ಹಾಡುಗಳು. ಓಕೆ, ನಿಮ್ಗೆ ಗುರುತಿಸ್ಲಿಕ್ಕೆ ಕಷ್ಟ ಆಯ್ತು, ಹಾಗಾಗಿ ಅಂಕಗಳು ಬರಲಿಲ್ಲ. ಎನಿವೇಸ್, ಸೊ ಇಲ್ಲಿಗೆ 2ನೇ ರೌಂಡ್ ಅಲ್ಲಿ ಅರ್ಧ ಪಾರ್ಟ್ ಮುಗೀತು. ಇನ್ನು ಹಿಂದಿ ಹೀರೋ ಹೀರೋಯಿನ್ಗಳು ಬರ್ತಾರೆ. ಹಿಂದಿ ಹೀರೋ ಹೀರೋಯಿನ್ ಅನ್ನು ನೋಡಬೇಕು, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೋಬೇಕು. ದೈಜಿ ಅಂತ್ಯಾಕ್ಷರಿ ಮುಂದುವರಿತದೆ ಸಣ್ಣದೊಂದು ಬ್ರೇಕ್ನ ನಂತರ.
Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಕೇಕ್ ಮತ್ತು ಪೇಸ್ಟ್ರಿ ಉದ್ಯಮದಲ್ಲಿ ಹೆಸರುವಾಸಿಯಾದ ಉಡುಪಿಯ ಪ್ರಸಿದ್ಧ ಕಿದಿಯೂರು ಕನ್ಫೆಕ್ಷನರಿಯ ನೂತನ ಶಾಖೆ ಇದೀಗ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದ್ದು, ವಿಶೇಷ ವಿನ್ಯಾಸದ ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಇಂಡಿಯನ್ ಸ್ವೀಟ್ಸ್, ಇಂಟರ್ನ್ಯಾಷನಲ್ ಡೆಸರ್ಟ್ ಮತ್ತು ಪೇಸ್ಟ್ರಿ, ಪ್ಯಾನ್ ಕಸ್ಟರ್ಡ್ ಪಿಜ್ಜಾ, ಮಿನರಲ್ ವಾಟರ್ ಪಾನಿಪುರಿ, ಸ್ಪೆಷಲ್ ಚಾಟ್ಸ್ ಸೇರಿದಂತೆ ಎಲ್ಲ ತರಹದ ತಿಂಡಿ ತಿನಿಸುಗಳಿಗಾಗಿ ಸಂಪರ್ಕಿಸಿ. ಕಿದಿಯೂರು ಕನ್ಫೆಕ್ಷನರಿ ಸ್ವೀಟ್ ಆ್ಯಂಡ್ ಪೇಸ್ಟ್ರಿ ಪ್ಯಾಲೇಸ್, ಕೆಆರ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬೆಂದೂರು ವೆಲ್, ಮಂಗಳೂರು ಮತ್ತು ನೆಲ ಅಂತಸ್ತು ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. A star attraction at Mahe is Marina, a massive indoor sports complex reflecting the university's belief that a healthy mind needs a healthy body. HomeVogue, Udupi's biggest furniture showroom, is now open with the best in collection, that too with biggest prizes to win. 3 lucky customers can win Royal Enfield bikes through Lucky Draw and assured gifts including free Malaysian trips, air conditioners, smart TV, Samsung S22 mobile and much more. Visit HomeVogue, Udupi. ವಿರಾಮದ ನಂತರ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬ್ರೇಕಿಗೆ ಹೋಗೋದಕ್ಕಿಂತ ಮುಂಚೆ ನಾವು 2ನೇ ರೌಂಡ್ ಅಲ್ಲಿ ಇದ್ದೆವು. 2ನೇ ರೌಂಡ್ ಜೋಡಿಯ ಮೋಡಿಯಲ್ಲಿ 3 ಕ್ವೆಶ್ಚನ್ಗಳನ್ನ ಮುಗಿಸಿದ್ದೆವು. ಅಂದ್ರೆ ಕನ್ನಡ ಹಾಡುಗಳು, ಕನ್ನಡ ಸಿನಿಮಾ ಪಾರ್ಟ್ಗಳನ್ನ ಮುಗಿಸಿ ಇನ್ನೇನಿದ್ರು ಹಿಂದಿಯಲ್ಲಿ ಹೀರೋ ಹೀರೋಯಿನ್ ಯಾರು ಅಂತ ಗುರುತಿಸುವಂತ ಹೊತ್ತು. ಸೊ ಹಿಂದಿ ಭಾಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ತಾ ವಾಪಸ್ ಹೋಗ್ತೇವೆ ನಾವು. ಸೊ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ, ಮೊದಲನೇ ಪ್ರಶ್ನೆ ನಿಮ್ಗೆ ಬರುತ್ತೆ. ಕೆಲವೊಂದು ಹೀರೋ ಹೀರೋಯಿನ್ಗಳು ಸೂಪರ್ ಅನೇಕ ಸಿನಿಮಾ ಮಾಡಿರ್ಬೋದು, ಕೆಲವರು ಒಂದೇ ಒಂದು ಸಿನಿಮಾ ಮಾಡಿರ್ಬೋದು. ಆದರೆ ನೀವು ಅದನ್ನು ಬಹಳ ಚೆನ್ನಾಗಿ ಗಮನಿಸಿಕೊಂಡು ಆನ್ಸರ್ ಅನ್ನು ಕೊಡಬೇಕಾಗುತ್ತೆ, ಸರಿನಾ? ಓಕೆ, ಸೊ ನಿಮಗೆ ಫಸ್ಟ್ ಕ್ವಶನ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಯಾರಿವರು? ಯಾರಿವರು? ಅಮೀರ್ ಖಾನ್ ಮತ್ತೆ ಹೀರೋಯಿನ್, ಅವರು ಸೌತ್ ಅಲ್ಲಿ ಬಹಳ ಫೇಮಸ್ ಆಗಿದ್ದವರು ಆಸಿನ್. ಒಂದು ಬಹಳ ಪಾಪ್ಯುಲರ್ ಸಿನಿಮಾ ಕೊಟ್ಟಿದ್ರು ಇವರು. ಪಾಸ್. ಓಕೆ, ಅವ್ರಿಗೆ ಗೊತ್ತಾಗ್ತಿಲ್ಲ, ಅವರು ಪಾಸ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಇದು ವಾಪಸ್ ಹೋಗುತ್ತೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ, ನಿಮಗೆ ಈ ಕ್ವಶನ್ ಪಾಸ್ ಆಗಿ ಬರುತ್ತೆ. ಆಮಿರ್ ಖಾನ್ ಮತ್ತೆ ಆಸಿನ್ ಆಕ್ಟ್ ಮಾಡಿರುವಂತಹ ಸಿನಿಮಾ, ಆ ಸಿನಿಮಾದ ಹಾಡು ಪಾಸ್ ಆಗಿದೆ. ಓಕೆ, ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಮ್ಮ ಹತ್ರ ಬರೋದೇ ಬೇಡ ಅಂತ ಅವರು ಆರಾಮ್ಸೆ ಇದ್ದಾರೆ. ಸೊ ಹೇಳಿ ನೋಡುವ ಪ್ರಯತ್ನ. ಹೊಳಿತಾ ಇದೆಯಾ? ಪಾಸ್ ಆಗಿದೆ. ಇವರು ಬಹಳ ಪಾಪ್ಯುಲರ್ ಒಂದು ಸಿನಿಮಾ ಮಾಡಿದ್ರು, ಇವತ್ತಿಗೆ ಕೂಡ ನಾವು ತಮಾಷೆಗೆ ಯೂಸ್ ಮಾಡ್ತೇವೆ. ಗಜನಿ ಅಂತ ಒಂದು ಸಿನಿಮಾ ಬರ್ತದೆ, ತಲೆ ಮೇಲೆ 2 ಮಾರ್ಕ್ ಹಾಕೊಂಡು ಗಜನಿ ಅನ್ನುವಂತ ಒಂದು ರೋಲ್ ಅನ್ನ ಮಾಡಿದ್ರು ಆಮಿರ್ ಖಾನ್. ಅದರಲ್ಲಿ ಆಸಿನ್ ಅವ್ರು ಆಕ್ಟ್ ಮಾಡಿದ್ರು. ತೂ ಮೇರಿ ಅಧೂರಿ ಪಾಸ್ ಪಾಸ್ ತೂ ಆ ಗೈ ಕೋ ರಾಜ್ ಹೇ ಗುಜಾರಿಶ್, ಈ ಹಾಡು ಇಂಥದ್ದು ಬಂದಿದೆ. 2-3 ಹಾಡುಗಳು ಹಿಟ್ ಆಗಿದೆ ಆ ಸಿನಿಮಾದಲ್ಲಿ, ಬಟ್ ಒಂದು ಹಾಡು ನಾನು ಹೇಳಿರುವಂಥದ್ದು. ಆದರೆ ಒಂದೇ ಸಿನಿಮಾ ಆಗಿದ್ದು ಕೂಡ, ಯಾಕಂತ ಹೇಳಿದ್ರೆ ಆಮಿರ್ ಖಾನ್ ಒಂಥರ ವರ್ಸಟೈಲ್ ಆಕ್ಟರ್ ಆಗಿರೋದ್ರಿಂದ, ಬೇರೆ ಬೇರೆ ಹೀರೋಯಿನ್ ಜೊತೆ ಆಕ್ಟ್ ಮಾಡಿರೋದ್ರಿಂದ, ಸೊ ಒಂದು ಸಿನಿಮಾವನ್ನು ನಾವು ತೆಗೆದುಕೊಂಡಿರೋದು ಸ್ಯಾಂಪಲ್ ಆಗಿ. ಪರವಾಗಿಲ್ಲ, ಟಫ್ ಲಕ್ ಆಗಿತ್ತು ನಿಮಗೆ. ಈಗ ನೆಕ್ಸ್ಟ್ ಕ್ವಶನ್, ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ, ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಯಾರಿವರು? ಸುಶಾಂತ್ ರಾಜ್ಪೂತ್, ಶ್ರದ್ಧಾ ಕಪೂರ್. ಸುಶಾಂತ್ ಸಿಂಗ್ ರಾಜ್ಪೂತ್ ಮತ್ತೆ ಶ್ರದ್ಧಾ ಕಪೂರ್. ಯಾವ ಹಾಡು?
खैरियत पूछो कभी तो कैफियत पूछो तुम्हारे बिन दीवाने का क्या हाल है. ಓಕೆ, ಕರೆಕ್ಟ್ ಆಗಿ ಗುರುತಿಸಿದೀರಾ. ಸುಶಾಂತ್ ಸಿಂಗ್ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಹಾಟ್ ಫೇವರೇಟ್ ಅವರು. ಸೊ ಅವರ ಹಾಡುಗಳು ಕೂಡ ಅಷ್ಟೇ ಫೇಮಸ್, ಸಿನಿಮಾನು ಕೂಡ ಅಷ್ಟೇ ಫೇಮಸ್ ಆಗಿತ್ತು. ಅನ್ಫಾರ್ಚುನೇಟ್ಲಿ ಸುಶಾಂತ್ ಸಿಂಗ್ ಇವತ್ತು ಇಲ್ಲ. ಓಕೆ, ಸೊ ಅವರು ಹಾಡಿರುವಂತ ಚಿಚೋರೆ ಸಿನಿಮಾದ ಹಾಡೋದು. ಕಂಗ್ರಾಚುಲೇಷನ್ಸ್. ಸೊ ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ ಈ ಕ್ವಶನ್ ಕೊಟ್ಟಿರೋದು, ನಿಮ್ಗೊಂದು ಡೈರೆಕ್ಟ್ ಆಗಿ 10 ಅಂಕಗಳು ಬರುತ್ತೆ. ಕಂಗ್ರಾಚುಲೇಷನ್ಸ್. ಈಗ ಈ ರೌಂಡ್ ಅಲ್ಲಿ ಕೊನೆಯ ಕ್ವಶನ್. ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು. ನಿಮಗೆ ಸ್ಕ್ರೀನ್ ಮೇಲೆ ಹೀರೋ ಹೀರೋಯಿನ್ ಫೋಟೋ ಬರುತ್ತೆ, ಯಾರು ಅಂತ ನೋಡ್ಕೊಂಡು ಬರೋಣ. ಓಕೆ, ಯಾರಿವರು? ರಣವೀರ್ ಸಿಂಗ್ ಮತ್ತೆ ದೀಪಿಕಾ ಪಡುಕೋಣೆ. ರಣವೀರ್ ಸಿಂಗ್ ಮತ್ತೆ ದೀಪಿಕಾ ಪಡುಕೋಣೆ. ಓಕೆ. नजर जो तेरी लागे मैं दीवानी हो गई, दीवानी हाँ दीवानी दीवानी हो गई. ಓಕೆ, ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಕೂಡ. ಇದು ಬಾಜಿರಾವ್ ಮಸ್ತಾನಿ ಸಿನಿಮಾದ ಹಾಡು. ಸೊ 10 ಅಂಕ ಬರ್ತಾ ಇದೆ. ನಾನು ಒಬ್ಬರಾದ್ರೆ ಒಬ್ಬರೇ ಕಂಟೆಸ್ಟ್ ಮಾಡೋದೆ, ಪಾರ್ಟಿಸಿಪೇಟ್ ಮಾಡೋದೆ, ಮಾರ್ಕ್ ತಗೊಂಡು ಹೋಗೋದೆ. ಕಂಗ್ರಾಚುಲೇಷನ್ಸ್. 10 ಅಂಕ ಬಂದಿದೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ. ಸೊ ಇಲ್ಲಿಗೆ 2ನೇ ರೌಂಡ್ ಅನ್ನು ನಾವು ಮುಗಿಸ್ತಾ ಇದ್ದೇವೆ. 2ನೇ ರೌಂಡ್ ಜೋಡಿಯ ಮೋಡಿ ಎಂಡ್ ಆಗುವಾಗ ಇವ್ರು ಪಡ್ಕೊಂಡಿರುವಂತ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ, ಸೊ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ 15 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನು ಮುಗಿಸ್ತಾರೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ 50 ಅಂಕಗಳೊಂದಿಗೆ ಸೆಕೆಂಡ್ ರೌಂಡ್ ಅನ್ನು ಮುಗಿಸ್ತಾರೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ 15 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನು ಮುಗಿಸ್ತಾರೆ. ಸೊ ಇಲ್ಲಿಂದ ಬರುವಂತ ಕೊನೆಯ ರೌಂಡ್ ಬಂಪರ್ ರೌಂಡ್. ಬಂಪರ್ ರೌಂಡ್ ಅಲ್ಲಿ ನಿಮಗೆ ಟೋಟಲ್ 40 ಅಂಕಗಳನ್ನು ಗೆಲ್ಲಲಿಕ್ಕೆ ಅವಕಾಶ ಇದೆ. 40 ಅಂಕ ಒಂದು ವೇಳೆ ನೀವು ಬಂತು ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಗೂ ಹೋಗ್ಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಬಹಳ ಕೇರ್ಫುಲ್ ಆಗಿ ಈ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. 3ನೇ ರೌಂಡ್ ಬರ್ತಾ ಇದೆ. ಬಿಟ್ಟ ಪದಗಳನ್ನ ತುಂಬಿ. ಸೊ ಈ ರೌಂಡ್ ಅಲ್ಲಿ ನಾವು ಒಂದು ಹಾಡನ್ನ ಪ್ಲೇ ಮಾಡುತ್ತೇವೆ. ಹಾಡಿನ ಜೊತೆಗೆ ಅದರ ಲಿರಿಕ್ಸ್ ಕೂಡ ಬರುತ್ತೆ. ಸೊ ಆ ಲಿರಿಕ್ಸ್ ಅಲ್ಲಿ ಕೆಲವೊಂದು ಶಬ್ದಗಳನ್ನ ನಾವು ಮ್ಯೂಟ್ ಮಾಡಿದ್ದೇವೆ, ಬೀಪ್ ಮಾಡಿದ್ದೇವೆ. ಅಲ್ಲಿ ನೀವು ಬಿಟ್ಟಿರುವಂತ ಶಬ್ದಗಳನ್ನ ಕರೆಕ್ಟ್ ಆಗಿ ಗುರುತಿಸಬೇಕು. 4 ಶಬ್ದಗಳನ್ನ ಒಟ್ಟಿಗೆ ನಾವು ಬಿಟ್ಟಿರ್ತೇವೆ. 4 ಶಬ್ದವನ್ನ ಕರೆಕ್ಟ್ ಆಗಿ ಗುರುತಿಸಿದ್ರೆ ನಿಮಗೆ 20 ಅಂಕ ಬರ್ತದೆ. 3 ಶಬ್ದ ಗುರುತಿಸಿದ್ರೆ 15, 2 ಆದ್ರೆ 10, 1 ಆದ್ರೆ 5, ಗೊತ್ತೇ ಆಗ್ಲಿಲ್ಲ 0. ಪಾಸ್ ಆಗೋದಿಲ್ಲ. ಇದು ಪಾಸ್ ಆಗೋದಿಲ್ಲ. ನಿಮ್ಗೆ ನೇರ ಕ್ವಶನ್ ಇರುವಂತ ಡೈರೆಕ್ಟ್ ಕ್ವಶನ್ ಇರುತ್ತೆ. ರೆಡಿನಾ? ಸೊ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ನಿಮಗೆ ಸ್ಕ್ರೀನ್ ಮೇಲೆ ಹಾಡು ಬರುತ್ತೆ. ಹಾಡು ಬಂದಾಗ ಅದನ್ನು ಸ್ಪಷ್ಟವಾಗಿ ಕೇಳ್ಕೊಳ್ಳಿ. ಫಸ್ಟ್ ಇಂದನೇ ಅದನ್ನು ನೆನಪು ಮಾಡ್ಕೊಂಡು ಹಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಒಮ್ಮೆ ಕಂಪ್ಲೀಟ್ ಆಗಿ ಮುಗಿದ ಮೇಲೆ ಮತ್ತೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಹಾಡು ಸ್ಕ್ರೀನ್ ಮೇಲೆ ಪ್ಲೇ ಆಗ್ಲಿ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಕೂತಲ್ಲಿಯೇ ಚಳಿಗಾಲ, ವಿರಹದ ಎದೆಯಲಿ ಬೇಸಿಗೆ ಕಾಲ, ಇನ್ನೆಲ್ಲಿ ನನಗೆ ಮಿಂಚಾಗಿ ನೀನು ಓಕೆ ಓಕೆ, ಹಾಡು ಬಂದಿದೆ. ಹಾಡು ಬಂದ ಮೇಲೆ ನೀವೀಗ ಲಿರಿಕ್ಸ್ ಅಲ್ಲಿ ಬಿಟ್ಟು ಹೋಗಿರುವ ಜಾಗವನ್ನು ಹಾಡಬೇಕಾಗುತ್ತೆ. ಅವರೆಲ್ಲ ಹೇಗಿದ್ದಾರೆ ನಮ್ಗೆ ಪಾಸ್ ಮಾಡಿಕೊಟ್ರೆ ನಾವೇ ಹಾಡ್ತೀವಿ ಅನ್ನೋ ಹಾಗೆ ಅವರೆಲ್ಲ ರೆಡಿ ಇದ್ದಾರೆ. ಬಟ್ ಇದರಲ್ಲಿ ಪಾಸ್ ಇಲ್ಲ, ನೀವೇ ಹಾಡಬೇಕು. ಪ್ರಯತ್ನ ಮಾಡಿ. ಬೆಚ್ಚಗೆ ನೀ ಜೊತೆಗಿರಲು ಹಾಡ್ತಾ ಬರ್ಬೋದಾ ಟ್ಯೂನಲ್ಲೇ? ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ, ವಿರಹದ ಬೇಗೆ ಸುಳ್ಳು ಎದೆಯಲ್ಲಿ ಬೇಸಿಗೆ ಕಾಲ, ಇನ್ನೆಲ್ಲಿ ನನಗೆ ಉಳಿಗಾಲ. ಓಕೆ ಓಕೆ ಓಕೆ, ತುಂಬಾ ಹತ್ರ. ಒಂದು ಶಬ್ದ ಬಹುಶಃ ತಪ್ಪಿದೆ, ಒಂದೇ ಒಂದು ಶಬ್ದ ತಪ್ಪಿದೆ. ಓಕೆ, ಸೊ ಈಗ ನಾವು ಆನ್ಸರ್ ನೋಡ್ಕೊಂಡು ಯಾವ ಶಬ್ದ ತಪ್ಪಾಗಿತ್ತು ಅನ್ನುವಂಥದ್ದನ್ನ ನೋಡುವ. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ, ಬೆಚ್ಚಗೆ ನೀ ಜೊತೆಗಿರಲು ಕೂತಲ್ಲಿಯೇ ಚಳಿಗಾಲ,
ವಿರಹದ ಬೇಗೆ ಸುಡಲು ಎದೆಯಲಿ ಬೇಸಿಗೆ ಕಾಲ ಇನ್ನೆಲ್ಲಿ ನನಗೆ ಉಳಿಗಾಲ. ಓಕೆ, ಯಾವ ಶಬ್ದ ತಪ್ಪಾಗಿತ್ತು ನೀವೇ ಹೇಳಿ. ಸುಡಲು. ಅದು ಅಷ್ಟೇ, ಮೂರೇ ಶಬ್ದ ಇರೋದ್ರಿಂದ ಸ್ಪಷ್ಟ ಬರಬೇಕಾಗುತ್ತೆ. ಯಾಕಂದ್ರೆ ಸುಳ್ಳು ಅಂತ ಹೇಳಿದ ಕೂಡಲೇ ಅದು ಬೇರೆನೇ ಅರ್ಥ ಬರುತ್ತೆ. ಹಾಗಾಗಿ ಅದು ಒಂದು ಕನ್ಸಿಡರ್ ಮಾಡೋದಿಲ್ಲ. 3 ಶಬ್ದಗಳು ಕರೆಕ್ಟ್ ಆಗಿತ್ತು. ಉಳಿಗಾಲ ಏನೋ ಲಾಸ್ಟ್ ಅಲ್ಲಿ ನೇತಾಡ್ಕೊಂಡು ಬಂತು ಆ ಶಬ್ದ ಕರೆಕ್ಟ್ ಆಗಿ. 15 ಅಂಕ ಕೊಡ್ತಾ ಇದ್ದೇವೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಕಂಗ್ರ್ಯಾಚುಲೇಷನ್, ತುಂಬಾ ಚೆನ್ನಾಗಿ ಹಾಡಿದ್ರೆ. ಓಕೆ, ಹಾಗಾದ್ರೆ ಶಿಫ್ಟ್ ಆಗೋಣ ಈಗ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಬಜ್ಪೆ. ಯಾವಾಗ್ಲೂ ಹೊಸ ಹಾಡೇ ಬರೋದಿಲ್ಲ, ಕೆಲವು ಸರ್ತಿ ಹಳೆ ಹಾಡು ಬರ್ಬೋದು. ನಿಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಹಾಡು ಬರ್ತಾ ಇದೆ ನೋಡ್ಕೊಂಡು ಬರೋಣ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ನೋಡು ಜೋಗದ ಹಾಡು. ಓಕೆ, ಇಲ್ಲಿ ಇದೆ ಚಾಲೆಂಜ್. ಕಾಶಿಲಿ ಡ್ಯಾಶ್ ಡ್ಯಾಶ್ ಸುತ್ತಿ ನೋಡು, ಜೋಗದ ಗುಂಡಿ ಡ್ಯಾಶ್, ನಾನೆಂದು ಡ್ಯಾಶ್. ಹೇಗೆ ಆಡ್ತೀರಾ ನೋಡೋಣ, ಪ್ರಯತ್ನ ಮಾಡಿ. ಕಾಶಿಲಿ ಸ್ನಾನ ಮಾಡು, ಕೈಲಾಸ ಸುತ್ತಿ ನೋಡು, ಜೋಗದ ಹುಂಡಿ ಹೊಳೆಯ ನಾನೆಂದು ಕೂಗಿ ಹಾಡು. ಓಕೆ ಓಕೆ, ಎಷ್ಟು ತಪ್ಪು ಎಷ್ಟು ಸರಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಓಕೆ, ಕಾಶ್ಮೀರ ಕೈಲಾಸ ಕನ್ಫ್ಯೂಷನ್ ಆಯ್ತು. 2 ಕರೆಕ್ಟ್ ಆಗಿ ಹಾಡಿದ್ರಿ, 2 ಕನ್ಸಿಡರ್ ಮಾಡ್ತೇನೆ. 10 ಅಂಕ ಬರುತ್ತೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಕಂಗ್ರ್ಯಾಚುಲೇಷನ್ಸ್, 10 ಅಂಕ ಪಡ್ಕೊಂಡಿದ್ದೀರಾ. ಈಗ ಕನ್ನಡ ಹಾಡುಗಳಲ್ಲಿ ಕೊನೆಯ ಹಾಡು ಬಾಕಿ ಇರುವಂತದ್ದು ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ನಿಮ್ಗೆ ಸ್ಕ್ರೀನ್ ಮೇಲೆ ಹಾಡು ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಪ್ರೀತಿಯಲ್ಲಿ ಕಟ್ಟುವ ಅಡ್ಡ ದಿಡ್ಡಿ ಹೋಗೋದು ಮಾಮೂಲಿ, ಹಾಡೊಂದು ಹಾಡುವ ವಿಧಾನ ಕಾದು ಕೇಳೋ ಮಜಾನ. ಓಕೆ, ಚೆನ್ನಾಗಿದೆ ಹಾಡು. 4 ಶಬ್ದ ಬೇಕು ನಮ್ಗೆ. ಹಾಡು ಬಂದಾಗ ಖುಷಿ ಆಯ್ತು, ಈಗ ಕನ್ಫ್ಯೂಷನ್ ಆಗ್ತಾ ಇದೆ. ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ಕಯಾರಿ, ಅಡ್ಡಾದಿಡ್ಡಿ ಹೋಗೋದು ಮಾಮೂಲಿ, ಸಂಜೆಯಲ್ಲಿ ಹಾಡೊಂದು ಹಾಡುವ ವಿಧಾನ ಕಾದು ಕೇಳೋ ಪ್ರೀತಿನೇ ಮಜಾನ. ಓಕೆ, ಫಸ್ಟ್ ಲೈನ್ ನನಗೆ ಇನ್ನೂ ಕ್ಲಾರಿಟಿ ಬೇಕು. ಫಸ್ಟ್ ಲೈನ್ ಒಮ್ಮೆ ಹಾಡ್ತೀರಾ? ಫಸ್ಟ್ ಲೈನ್. ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ತಯಾರಿ. ಓಕೆ 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 ಓಕೆ, ಈಗ ಹಾಗಾದ್ರೆ ಆನ್ಸರ್ ನೋಡ್ಕೊಂಡು ಬಂದು ಆಮೇಲೆ ಡಿಸೈಡ್ ಮಾಡೋಣ. ಓಕೆ, ಆನ್ಸರ್ ಪ್ಲೇ ಆಗ್ಲಿ. ಪ್ರೀತಿಯಲ್ಲಿ ಹೊಸ ದಾರಿ ಕಟ್ಟುವ ಖಯಾಲಿ, ಅಡ್ಡ ದಿಡ್ಡಿ ಹೋಗೋದು ಮಾಮೂಲಿ, ಸನ್ನೆಯಲ್ಲೇ ಹಾಡೊಂದು ಹಾಡುವ ವಿಧಾನ ಕಾದು ಕೇಳೋ ಪ್ರೀತಿನೇ ಮಜಾನ. ಎಷ್ಟು ಕರೆಕ್ಟ್ ಆಗಿ ಹಾಡಿದ್ರಿ? 2 ಕರೆಕ್ಟ್ ಆಗಿ ಹಾಡಿದ್ರಿ. ಸನ್ನೆಯಲ್ಲೇ ಬರಲಿಲ್ಲ, ಖಯಾಲಿ ಬರಲಿಲ್ಲ. ಹಾಗಾಗಿ 10 ಅಂಕ ಕೊಡ್ತೇನೆ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ. ಕಂಗ್ರ್ಯಾಚುಲೇಷನ್ಸ್. ಸೊ ಚೆನ್ನಾಗಿದೆ ಅಲ್ಲ ರೌಂಡು. ಹಾಡು ಗೊತ್ತಿರೋ ಹಾಗೆ ಅನ್ಸುತ್ತೆ, ಆದ್ರೆ ಹಾಡ್ಲಿಕ್ಕೆ ಬರೋದೇ ಇಲ್ಲ. ಈಗ ಹಿಂದಿಗೆ ಹೋಗೋಣ. ಹಿಂದಿಯಲ್ಲಿ 3 ತರ ಹಾಡು ಇದೇ ತರ ಬರುತ್ತೆ. ಹಿಂದಿ ಫಾಂಟ್ ಅಲ್ಲಿ ಬರಲ್ಲ, ಇಂಗ್ಲಿಷ್ ಫಾಂಟ್ ಅಲ್ಲಿ ಬರುತ್ತೆ. ಇಂಗ್ಲಿಷ್ ಫಾಂಟ್ ಅಲ್ಲಿ ನೀವು ನೋಡಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಸರಿನಾ? ರೆಡಿ ಇದ್ದೀರಾ? ಓಕೆ, ಸೊ ನಿಮಗೆ ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ ಸ್ಕ್ರೀನ್ ಮೇಲೆ ಒಂದು ಹಾಡು ಬರ್ತಾ ಇದೆ, ನೋಡ್ಕೊಂಡು ಬರೋಣ. जब कोई बात जाए, जब कोई पड़ जाए, तुम देना साथ मेरा ओ हम नवा. कोई है ना कोई था तुम देना साथ मेरा ओ हम नवा. ಹಾಡು ನಿಜವಾಗ್ಲೂ ಹಳೆ ಹಾಡು, ನಿಮ್ಗೆ ಬೇಜಾರಾಗೋದು ಬೇಡ ಅಂತ ಅದರದೊಂದು ಅಡ್ವಾನ್ಸ್ಡ್ ವರ್ಷನ್ ಅನ್ನು ನಾವು ಹಾಕಿರೋದು.
ಈ ಹಾಡು ತುಂಬಾ ಪಾಪ್ಯುಲರ್ ಹಾಡು ಇದು. ಇವತ್ತು ಹಾಡ್ತಾರೆ, ಎಸ್ಪೆಷಲಿ ಮದುವೆ ಫಂಕ್ಷನ್ಗಳಿಗೆಲ್ಲ ಹೋದಾಗ ಈ ಹಾಡೆಲ್ಲ ಕೇಳ್ತೀರಾ ನೀವು. ಜಬ್ ಕೋಯಿ ಬಾತ್ ಹಾಡಬೇಕು ನೀವೀಗ. ಓಕೆ, ಸ್ಟಾರ್ಟ್ ಮಾಡಿ. ಹಾಡಬೇಕು, ಸ್ಟಾರ್ಟ್ ಮಾಡಬೇಕು. ಇಲ್ಲ ಅಂತಂದ್ರೆ ನಾನು ಆನ್ಸರಿಗೆ ಹೋಗ್ತೇನೆ. ಹೊಳಿತಾ ಇಲ್ಲ, ಏನು ಹೊಳಿತಾ ಇಲ್ಲ, ಒಂದು ಹೊಳಿತಾ ಇಲ್ಲ. ಓಕೆ, ಹಾಗಾದ್ರೆ ಆನ್ಸರಿಗೆ ಹೋಗೋಣ. ಓಕೆ, ಪ್ಲೇ ದ ಆನ್ಸರ್. जब कोई बात बिगड़ जाए, जब कोई मुश्किल पड़ जाए, तुम देना साथ मेरा ओ हमनवा. कोई है ना कोई था जिंदगी में तुम्हारे सिवा. तुम देना साथ. ಹಾಡು ಕೇಳಿಲ್ವಾ? ಇದು ಹಾಡು ಬೇರೆಯವ್ರು ಕೇಳಿದ್ದೀರಾ? ಅವರಿಬ್ರು ಕೇಳಿಲ್ಲ. ಕಾರ್ಕಳ ಕಡೆ ಈ ಹಾಡು ಬರಲಿಲ್ಲ ಬಹುಶಃ. ಏನೇ ಇರಲಿ ಪರವಾಗಿಲ್ಲ, ಬಹಳ ಒಳ್ಳೆ ಹಾಡು. ನೀವು ಮಾತ್ರ ಮನೆಗೆ ಹೋಗಿ ಕೇಳಬೇಕು. ಇದರ ಒರಿಜಿನಲ್ ಟ್ರ್ಯಾಕ್ ಅನ್ನು ಬೇಕಾದ್ರೆ ಕೇಳಿ, ತುಂಬಾ ಚೆನ್ನಾಗಿದೆ, ತುಂಬಾ ಮೀನಿಂಗ್ಫುಲ್ ಇರುವಂತಹ ಹಾಡಿದು. ಸೊ ಒಳ್ಳೆ ಹಾಡು, ಸೂಪರ್ ಹಿಟ್ ಹಾಡು. ಎನಿವೇಸ್, ಟಫ್ ಲಕ್, ನಿಮ್ಗೆ ಗೊತ್ತಾಗ್ಲಿಲ್ಲ, ಈ ಮೊಮೆಂಟಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ, ರೆಡಿ ಇದ್ದೀರಾ? ನಿಮ್ಗೆ ಯಾವ ತರ ಹಾಡು ಬರುತ್ತೆ ನಂಗೆ ಗೊತ್ತಿಲ್ಲ, ಸ್ಕ್ರೀನ್ ಮೇಲೆ ಬರುತ್ತೆ, ನೋಡ್ಕೊಂಡು ಬರೋಣ. मेरे सपनों की कब आएगी तू, आए रुत कब आएगी तू, जाए कब आएगी तू, चलिया तू चलिया. ಓಕೆ, ಇದು ಕೂಡ ಅದೇ ಜಮಾನದ ಹಾಡಿದು, ಅದೇ ಹಳೆ ಹಾಡು. ಈ ಹಾಡು ಕೂಡ ಪಾಪ್ಯುಲರ್ ಹಾಡು, ಇವತ್ತಿಗೂ ಜನ ಹಾಡ್ತಾರೆ. ಸೊ 4 ಬ್ಲ್ಯಾಂಕ್ ಇದೆ, 4 ಬ್ಲ್ಯಾಂಕ್ ಅನ್ನು ಕೂಡ ನೀವು ಫಿಲ್ ಮಾಡಿದ್ರೆ 20 ಬರುತ್ತೆ. मेरे सपनों की रानी कब आएगी तू, आए रुत में ಹಾ, कब आएगी तू. ಹೊಳಿತಾ ಇಲ್ಲ, ಒಂದು ಮಾತ್ರ ಹೊಳೆದಿದೆ. ಓಕೆ, ಚೆಕ್ ಮಾಡೋಣ ಆನ್ಸರ್. मेरे सपनों की रानी कब आएगी तू, आए रुत मस्तानी कब आएगी तू, बीती जाए जिंदगानी कब आएगी तू, चलिया तू चलिया. ಒಂದೇ ಗೊತ್ತಿದ್ದು, ಫಸ್ಟ್ ಲೈನ್ ಯಾವತ್ತಿಗೆ ಯಾವ್ದಾವುದಕ್ಕೂ ಸುಮ್ಮನೆ ಹಾಡ್ತಾ ಇರ್ತೀವಿ, ಹಾಗಾಗಿ ಅದೊಂದು ಗೊತ್ತಿತ್ತು. ಮೇರಿ ಸಪನೋಕಿ ರಾಣಿ ಕಬ್ ಆಗಿತ್ತು. ಸೊ 5 ಅಂಕಗಳನ್ನ ಮಾತ್ರ ಕೊಡ್ತಾ ಇದ್ದೇವೆ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ನಿಮಗೆ. ಈಗ ಈ ರೌಂಡ್ ನ ಮತ್ತು ಎಪಿಸೋಡ್ ಅಲ್ಲೇ ಕೊನೆಯ ಕ್ವಶನ್, ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ. ಸ್ಕ್ರೀನ್ ಮೇಲೆ ಹಾಡು ಬರುತ್ತೆ, ನೋಡ್ಕೊಂಡು ಬರೋಣ. जनम 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 कसम कसम माँ के यही. ಅವರೆಲ್ಲ ಹೇಗೆ ಅಂತ ಹೇಳಿದ್ರೆ ನಮ್ಗೆ ಯಾಕೆ ಈ ಹಾಡು ಬರಲಿಲ್ಲ ಅಂತ ನೋಡೋಣ. ನೀವೆಷ್ಟು ಹಾಡ್ತೀರಾ ನೋಡೋಣ. जन्म 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 साथ चलना यूं ही, कसम तुम्हें कसम आके मिलना यही. ಓಕೆ, ನನಗೆ ಗೊತ್ತಿಲ್ಲ ಎಷ್ಟು ಸರಿ ಎಷ್ಟು ತಪ್ಪು ಅಂತ, ಚೆಕ್ ಮಾಡೋಣ. जनम 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 साथ चलना यूं ही, कसम तुम्हें कसम आके मिलना यही. ಓಕೆ, 4ಕ್ಕೆ 4 ಕೂಡ ಪರ್ಫೆಕ್ಟ್ ಆಗಿ ಹೇಳಿದ್ದಾರೆ. 20 ಅಂಕ ಬರುತ್ತೆ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು. ಕಂಗ್ರಾಚುಲೇಷನ್ಸ್. ಇಲ್ಲಿಗೆ ಈ ರೌಂಡ್ ಅನ್ನ ಜಬರ್ದಸ್ತ್ ಆಗಿ ಸ್ಟಾರ್ಟ್ ಮಾಡಿದ್ದು ಅವರೇ, ಎಂಡ್ ಮಾಡ್ತಾ ಇರೋದು ಅವರೇ, ಮುಗಿಸ್ತಾ ಇದ್ದೇವೆ. ಸೊ 3rd ರೌಂಡ್ ಮುಗಿಯುವಾಗ ಯಾರ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ, ಸೊ 1 ಮ್ಯಾನ್ ಆರ್ಮಿ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ 50 ಅಂಕಗಳೊಂದಿಗೆ ಈ ರೌಂಡ್ ಅನ್ನ ಮುಗಿಸ್ತಾರೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು 65 ಅಂಕಗಳೊಂದಿಗೆ ಈ ರೌಂಡ್ ಅನ್ನ ಮುಗಿಸ್ತಾರೆ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ 25 ಅಂಕಗಳೊಂದಿಗೆ ಈ ರೌಂಡ್ ಅನ್ನ ಮುಗಿಸ್ತಾರೆ. ಸೊ ಈ ಮೂಲಕ ಹೈಯೆಸ್ಟ್ ಅಂಕ ಪಡೆದು ಫೈನಲ್ ಗೆ ಆಯ್ಕೆ ಆಗ್ತಿರುವಂತಹ ತಂಡ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಕಂಗ್ರಾಚುಲೇಷನ್ಸ್, ತುಂಬಾ ಚೆನ್ನಾಗಿ ಆಡಿದ್ರಿ. ಅದ್ರ ಜೊತೆಗೆ 2 ತಂಡಗಳು ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಒಬ್ಬರೇ ಇಟ್ಕೊಂಡು ಆಡಿದ್ರಿ. ಶ್ರೀ ಭುವನೇಂದ್ರ ರೆಸಿಡೆನ್ಷಿಯಲ್ ಸ್ಕೂಲ್ ಕಾರ್ಕಳ
ನೀವು ಕೂಡ ಬಹಳ ಚೆನ್ನಾಗಿ ಆಡಿದ್ರಿ, ಅನೇಕ ಹಾಡುಗಳನ್ನು ಗುರುತಿಸಿದ್ರಿ. ಸೊ ನಿಮ್ಗೆ ಕೂಡ ನಾನು ಕೃತಜ್ಞತೆ ಹೇಳ್ತೇನೆ. ವಿಶೇಷವಾಗಿ ನಿಮ್ಮನ್ನು ಕಳಿಸ್ಕೊಟ್ಟಂತ ನಿಮ್ಮ ಪೇರೆಂಟ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಟೀಚರ್ಸ್ಗೆ, ನಿಮ್ಮ ಪ್ರಿನ್ಸಿಪಾಲ್ಗೆ, ಎಲ್ಲರಿಗೂ ಕೂಡ ವಾಹಿನಿ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸೊ ಇಲ್ಲಿಗೆ ವೀಕ್ಷಕರೇ ಸೆಮಿಫೈನಲ್ಸ್ ಮುಗಿತಾ ಇದೆ. 3 ತಂಡಗಳು ಆಯ್ಕೆ ಆಗಿದೆ ಫೈನಲ್ಸ್ಗೆ. ದೈಜಿ ಅಂತ್ಯಾಕ್ಷರಿಯ ಫೈನಲ್ ಒಂದು ಎಪಿಸೋಡ್ ಬಾಕಿ ಇರುವಂತದ್ದು. ಆ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಫೈನಲಿಸ್ಟ್ ಗಳ ಜೊತೆಗೆ ಭೇಟಿ ಆಗ್ತೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.